ಅಲ್ಲಣ್ಣ, ಯಾವಾಗಲೂ ಹೆಂಡ್ತಿ ಪರನೇ ಬರ್ತೀಯಲ್ಲ. ನಿಂಗೆ ಹೆಂಡ್ತಿ ಹೇಳಿದ್ದೆ ವೇದವಾಕ್ಯ ಅಲ್ಲ. ಅಮ್ಮ, ನಾನಾಗಲಿ ತಂಗಿರಾಗಲಿ ನಿಂಗೆ ಏನೂ ಇಲ್ಲ, ಬರೀ ಹೆಂಡ್ತಿ ಹೇಳ್ದಂಗೆ ಕುಣಿತೀಯ, ಹೆಂಡ್ತಿ ಸೆರ್ಗಿಡ್ಕೊಂಡು. ಏನು ಹೋಗ್ಲಿ ಬಿಡು ಅಂತ ಬಿಟ್ಟಂಗೆಲ್ಲ ಜಾಸ್ತಿ ಆಯಿತು ನಿಂದು. ನೀನೇನಂದ್ರೂ ಅನ್ಸ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ. ನನ್ನ ಮುಂದೆ ನನ್ನ ಗಂಡಂಗೆ ಬಾಯಿಗೆ ಬಂದಂಗೆ ಬೈತೀಯಾ? ಎಷ್ಟು ಅಂತ ಸುಮ್ಮನೆ ಇರ್ಬೇಕು ನಾನು? ನೀನು ಅಂದಂಗೆ ಅನ್ಸ್ಕೊಳಕ್ಕೆ ನಾವೇನು ಬಿಟ್ಟಿಗೆ ಬಿದ್ದಿದ್ದೀವ ನಿಂಗೆ? ನನ್ನ ಮೇಲೆ ಕೈ ಮಾಡ್ತೀಯಾ? ನನ್ನ ಮೇಲೆ ಕೈ ಮಾಡಿದ್ರು ಎಲ್ಲರೂ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ಲ, ಎಷ್ಟು ಇರಬೇಡ ನಿಂಗೆ. ನಿನ್ನ ಮೇಲೆ ಕೈ ಮಾಡಿದ್ರು ಎಲ್ಲರೂ ಸುಮ್ಮನೆ ಇದ್ದಾರಂದರೆ ಇಲ್ಲೇ ಅರ್ಥ ಮಾಡ್ಕೊ ನೀನು ಎಷ್ಟು ಮಿತಿ ಮೀರಿದೀಯ ಅಂತ. ಅಲ್ಲ, ಸ್ವಂತ ಅಣ್ಣಂಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ, ಎಂಟಿ ಸರಿಗಿಡ್ಕೊಂಡು ತಿರುಗ್ತೀಯಾ, ಎಂಟಿ ಹೇಳ್ದಂಗೆ ಕೇಳ್ತೀಯ ಅಂತ ಎಲ್ಲರ ಮುಂದೆ ಹಿಂಗೆ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಬಾಯಿ ಹೆಂಗೆ ಬರುತ್ತೆ ನಿನಗೆ? ಅವನು ನಮ್ಮ ಅಣ್ಣ, ನಾನು ಏನು ಬೇಕಾದರೂ ಅಂತೀನಿ, ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ಮಧ್ಯದಲ್ಲಿ ನೀನು ಯಾವಳೆ ನನಗೆ ಬಂದು ಹೊಡಿತೀಯಾ? ನಾನು ಯಾರಂತ ಗೊತ್ತಿಲ್ಲ ನಿನಗೆ? ನಿಮ್ಮ ಅಣ್ಣನ ಮದುವೆ ಆಗಿ ಬಂದಿದ್ದೀನಿ. ನಿಂಗೆ ಅತ್ತಿಗೆ ಆಗ್ತೀನಿ ನಾನು. ನಿಮ್ಮ ಅಣ್ಣಂಗೆ ನಾನು ಹೆಂಡ್ತಿ ಆಗ್ತೀನಿ. ನನ್ನ ಎದುರಿಗೆ ಯಾರ್ಯಾರೋ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ನನ್ನ ಗಂಡಂಗೆ ನಾನು ಸುಮ್ಮನೆ ನೋಡ್ಕೊಂಡಿರ್ಬೇಕಾ? ನನಗೇನೋ ಬಾಯಿಗೆ ಬಂದಂಗೆ ಬೈತಿದ್ದೆ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ತಾಯಿದ್ದೆ. ಮಾತಿಗೂ ನನಗೆ ತಂದೆ ತಾಯಿ ಇಲ್ಲ, ಯಾರೂ ಇಲ್ಲ, ಅನಾಥ ನೀನು ಅಂತ ಹೇಳ್ತಿರ್ತೀಯ. ವರದಕ್ಷಿಣೆ ತಂದಿಲ್ಲ ಅಂತ ಮೊದಲೆಲ್ಲ ಎಷ್ಟು ಕಾಟ ಕೊಟ್ಟಿದ್ದೀರಾ ನೀವು? ಆದರೂ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ನನ್ನ ಗಂಡಂಗೆ ಬಾಯಿಗೆ ಬಂದಂಗೆ ಬೈತಿದ್ಯಾ ಎಲ್ಲರ ಮುಂದೆ? ಇದನ್ನು ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಎಷ್ಟೋ ಸರಿ ಹೇಳಿದ್ದೀನಿ ನಿಮಗೆ, ನೀನು ನನಗೆ ಬೇಕಾದರೂ ಬೈ, ನಾನು ಅನ್ಸ್ಕೊಂಡ್ಬಿಡ್ತೀನಿ. ನನ್ನ ಗಂಡಗೆ ಏನಾದರೂ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ನಿಮಗೆ ಮೊದಲು. ಆದರೂ ಮತ್ತೆ ಹಂಗೆ ಅಂತೀಯ ಎಲ್ಲರ ಮುಂದೆ. ಹೌದು, ನಿಂಗೆ ಯಾರೂ ಇಲ್ಲ ಅಂತಲೇ ಹೇಳ್ತೀನಿ. ಅದರಲ್ಲಿ ನೀನು ತಪ್ಪು ಮಾತಾಡಿಲ್ಲ ಅಥವಾ ಏನೋ ಉಡ್ಸ್ಕೊಂಡು ಹೇಳಿಲ್ಲ, ಇರೋ ಸತ್ಯನೇ ಹೇಳ್ತಾ ಇರೋದು. ನಿಂಗೆ ಯಾರೂ ಇಲ್ಲ, ನೀನು ಅನ್ನತ್ತೇನೆ. ಶಬ್ಬಾಷ್ ಪಾರ್ವತಿ, ಹಿಂಗೆ ಇರ್ಬೇಕು ನೀನು. ಅವ್ರು ಅನ್ನಂಗೆಲ್ಲ ಅನ್ಸ್ಕೊತಾ ಇದ್ರೆ ಅವ್ರು ಹಂಗೆ ಅಂತಾನೆ ಇರ್ತಾರೆ, ಹಂಗೆ ಅಳಿಸ್ತಾನೆ ಇರ್ತಾರೆ. ಅದೇನೋ ಓಡ ನಾಯಿನ್ ಕಂಡ್ರೆ ಆಟೋ ನಾಯಿಗೆ ಸದ್ರ ಅಂತೆ, ಹಂಗೆ ಅನ್ಸ್ಕೊಂಡು ಹೋಗ್ತಾ ಇದ್ರೆ ಅಂಜಿಸ್ತಾನೆ ಇರ್ತಾರೆ, ಅಳಿಸ್ತಾನೆ ಇರ್ತಾರೆ. ತಿರುಗಿಸಿ ವಾಪಸ್ ಕೊಡ್ತಾ ಇರ್ಬೇಕಲ್ಲೇ. ಶಬ್ಬಾಷ್, ಇವತ್ತಿಷ್ಟ ಆದ್ಲು ನಂಗೆ ಪಾರ್ವತಿ. ಹೌದು, ನಂಗೆ ಯಾರೂ ಇಲ್ಲ. ಈಗೇನು ನಿಂದು? ಮಾತಿಗೆ ಆ ಮಾತಂದು ನಾನು ಅಳ್ಸಕ್ಕೆ ನೋಡ್ತೀಯಾ? ನಾನು ಇನ್ಮೇಲೆ ಅಳಲ್ಲ. ನಂಗೆ ಯಾರೂ ಇಲ್ಲ, ನಾನು ಅದನ್ನ ಒಪ್ಕೋತೀನಿ. ಏನೀಗ ನಿಂಗೆಲ್ಲರೂ ಇದ್ದು ಏನು ಕಿಸ್ಸಕ್ಕಾಗ್ತಾ ಇಲ್ಲಲ್ಲ? ಎಕ್ಸಾಮ್ಸಲ್ಲಿ ಬರೀ ಫೇಲ್ ಆಗ್ತಿಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಮಾತ್ರ ತುಂಬ ಸಖತ್ತಾಗಿರುತ್ತೆ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ವಿಡಿಯೋನ ಹೈಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ತುಂಬ ಕಡಿಮೆ ಆಗ್ತಾ ಇದೆ, ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಯಾರಾದರೂ ಹುಡುಗಿರು ಫೇಲ್ ಆಗೋದು ನೋಡಿದ್ಯಾ? ಪ್ರತಿಯೊಂದರಲ್ಲೂ ಮುಂದೆ ಇರ್ತಾರೆ. ಇನ್ನು ಹುಡುಗರ್ಕಿಂತಲೇ ಒಂದು ಕೈ ಮುಂದೆ ಇದ್ದಾರೆ. ಅಷ್ಟು ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಒಂದು ರ್ಯಾಂಕಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ನಿಂಗೆ ನಾಚಿಕೆ ಆಗಲ್ವಾ ಈ ಥರ ಫೇಲ್ ಆಗೋಕ್ಕೆ? ಒಂದು ಪ್ರೈವೇಟ್ ಜಾಬ್ ಆಗಲಿ, ಒಂದು ಗೌರ್ಮೆಂಟ್ ಜಾಬ್ ಆಗಲಿ, ಹುಡುಗಿರಿಗೆ ಎಷ್ಟೆಲ್ಲ ಸವಲತ್ತು ಕೊಡ್ತಾ ಇದ್ದಾರೆ, ಹುಡುಗಿರೆಲ್ಲ ಮುಂದೆ ಬರಲಿ ಅಂತ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಎಲ್ಲ ಹುಡುಗಿರು. ಚೆನ್ನಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ತೊಗೋತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ ಎಲ್ಲದನ್ನೂ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ನೀವು ಈ ಕಾಲದಲ್ಲೂ ಈ ಥರ ಫೇಲ್ ಆಗ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಗಂಡ ತಪ್ಪು ಮಾಡ್ತಾ ಇದ್ದಾನಂದರೆ ಅದನ್ನು ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋಳು ನೀನು. ಅದನ್ನು ಬಿಟ್ಟು ಬುದ್ಧಿ ಹೇಳೋರಿಗೆ ಬಾಯಿಗೆ ಬಂದಾಗ ಮತ್ತೆ ಎದುರು ಮಾತಾಡ್ತೀಯಾ? ಅಲ್ಲ, ಒಂದು ಕೇಳ್ತೀನಿ, ನಿಮ್ಗೆ ಓದೋಕ್ಕೆಲ್ಲ ಏನು ದಾಡಿ? ನಿಮ್ಮ ಅಣ್ಣ ನಿಮ್ಮಪ್ಪ ಎಲ್ಲ ಕೊಡಿಸ್ತಾ ಇದ್ದಾರೆ, ನಿಮ್ಗೆ ಏನು ಬೇಕು ಫೀಸ್ ಕಟ್ತಾ ಇದ್ದಾರೆ, ಓದಕ್ಕೆ ಬೇಕಾಗಿರೋ ಬುಕ್ಕು ಪ್ರತಿಯೊಂದನ್ನು ಕೊಡಿಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಈ ಥರ ಓದಿಸೋರು ಇರಲ್ಲ, ಎಕ್ಸಾಮ್ ಫೀಸ್ ಕಟ್ಟೋಕ್ಕೂ ಆಗ್ತಾ ಇರಲ್ಲ ಅವ್ರ ಕೈಲಿ. ಆದರೂ ಕಷ್ಟಪಟ್ಟು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ. ಮುಂದೆ ಬರಬೇಕು, ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಅಂತ ಎಷ್ಟು ಗುರಿ ಇರುತ್ತೆ ನಿಮ್ಗೆ. ಆದರೆ ನೀವು ಎಲ್ಲ ಮಾಡಿಟ್ರೂ ನಿಮ್ಮ ಕೈಲಿ ಓದೋಕ್ಕಾಗ್ತಾ ಇಲ್ಲ. ನಿಮ್ಮ ಕೈಲಿ ಜಸ್ಟ್ ಪಾಸ್ ಆಗೋಕ್ಕೂ ಆಗ್ತಾ ಇಲ್ಲ. ರ್ಯಾಂಕ್ ತೆಗೆದು ಹಾಳಾಗೋಗ್ಲಿ, ಪಾಸ್ ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಸಪ್ಲಿಮೆಂಟ್ರೀಸ್ ಅದರಲ್ಲೂ ನಿಮ್ಗೆ ಪಾಸ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಮಂದಿ ನಗ್ತಾರೆ. ಹೆಚ್ಚಿಗೆ ಏನಾನು ಹೇಳೋಕ್ಕೋದ್ರೆ ಅದನ್ನು ತಪ್ಪನ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಂಗೆ ಯಾರೂ ಇಲ್ಲ, ನಿಂಗೆ ತವ್ರ ಮನೆ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾವ ಬಂಧು ಬಳಗ ಇಲ್ಲ ಅಂತ ಪದೇ ಅದನ್ನೇ ಹೇಳಿ ನಂಗೆ ಅಳ್ಸೋಕ್ಕೆ, ನನ್ನ ಕುಗ್ಸೋಕ್ಕೆ ನೋಡ್ತೀಯಾ? ನಾನು ಅನಾಥೆ ಅನ್ನೋ ಫೀಲ್ ನಂಗೆ ಯಾವುದೂ ಇಲ್ಲ. ಯಾಕಂದರೆ ನನ್ನ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದ ನನಗೆ. ನನ್ನ ಗಂಡ ಸಾಕು ನಂಗೆ ಯಾರು ಏನೂ ಬೇಕಾಗಿಲ್ಲ. ನಂಗೆ ಹುಟ್ಟೋ ಮಕ್ಕಳು ಇದ್ದಾವಲ್ಲ, ಹುಟ್ಟೋ ಮಕ್ಕಳು ಮತ್ತು ನನ್ನ ಗಂಡ ಅಷ್ಟೇ ಸಾಕು ನನಗೆ. ನನ್ನ ಗಂಡನೇ ನನ್ನ ಪ್ರಪಂಚ, ಅವರೊಬ್ಬರೇ ಸಾಕು ನನಗೆ. ನನ್ನ ಗಂಡ ನಂಗೆ ಆ ಥರ ಯಾವ ಕೊರತೆನೂ ಕೊಟ್ಟಿಲ್ಲ, ನಂಗೆ ಯಾವತ್ತೂ ನೋವು ಮಾಡಿಲ್ಲ. ನಂಗೆ ಅವರಿಲ್ಲ ಇವರಿಲ್ಲ ಅಂತ ನೆನೆಸ್ಕೊಂಡು ಅಳೋ ಥರ ಅಂತೂ ಮಾಡೇ ಇಲ್ಲ. ನನಗೆ ತವ್ರ ಮನೆ ನೆನಪಾಗಂತ ಆ ಕರ್ಮನೂ ನನಗೇನೂ ಇಲ್ಲ. ಯಾಕಂದರೆ ನನ್ನ ಗಂಡನೇ ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಬೇಕಾದ್ರೆ ನಾನು ಯಾಕೆ ಅವರು ಇಲ್ಲ ಇವರಿಲ್ಲ ಅಂತ ಹತ್ಕೊತಿರ್ಬೇಕು? ಈ ವಿಷಯದಲ್ಲಿ ಮಾತ್ರ ನಾನು ನಿನ್ಗಿಂತ ಯಾವಾಗಲೂ ಹೆಚ್ಚೇ ಇರ್ತೀನಿ. ನೀನು ಯಾವತ್ತಿದ್ರೂ ಈ ವಿಷಯದಲ್ಲಿ ಕಡಿಮೆನೇ. ನಾನು ಯಾಕೆ ಕಡಿಮೆ ಆಗ್ತೀನಿ? ಅದು ನಿನ್ಗಿಂತ ಕಡಿಮೆ ಅಂತೂ ಸಾಧ್ಯನೇ ಇಲ್ಲ ಬಿಡು. ನಂಗೆಲ್ಲರೂ ಇದ್ದಾರೆ. ನಿಂಗೆ ಅಪ್ಪ ಅಮ್ಮ ಅಣ್ಣಂದರು ತಂಗಿ ಎಲ್ಲರೂ ಇರ್ಬೋದು. ಆದರೆ ನಿಂಗೆಲ್ಲರೂ ಇದ್ದು ಏನು ಸಾಧಿಸೋಕ್ಕಾಗ್ತಾಯಿಲ್ಲ. ನನಗೆ ನನ್ನದೇ ಆದಂಥ ಸ್ವಂತ ಬುದ್ಧಿ ಇದೆ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಚೆನ್ನಾಗಿ ಓದಿ ಕಷ್ಟಪಟ್ಟು ಓದಿ ಒಂದು ಜಾಬ್ ಅಂತ ಮಾಡ್ಕೊಂಡಿದ್ದೀನಿ. ಅದು ಕ್ಯಾಂಪಸ್ಸಲ್ಲಿನೇ ಸೆಲೆಕ್ಟ್ ಆಗಿದ್ದೀನಿ, ಗೊತ್ತಾ ನಿಂಗೆ? ಅದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದು. ನಂಗೆ ಅವರಿದ್ದಾರೆ ಇವರಿದ್ದಾರೆ ಅಂತ ಜಂಬ ಕೊಚ್ಕೊಳ್ಳೋದಲ್ಲ. ಅವ್ರು ಯಾರು ನಿನ್ನ ಜೀವನ ನಡ್ಸೋಕೆ ಅವ್ರು ಹೆಲ್ಪ್ ಮಾಡಲ್ಲ. ಎಷ್ಟು ಅಂತ ಹೆಲ್ಪ್ ಮಾಡ್ತಾರೆ ಯಾರೇ ಆಗಲಿ. ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರಬೇಕು, ನಾವು ಅದನ್ನು ನಡ್ಸ್ಕೊಂಡು ಹೋಗಬೇಕು. ಆದರೆ ನಿಂಗೆ ಆ ಧೈರ್ಯನೇ ಇಲ್ಲಲ್ಲ, ಆ ಜೀವನ ಮಾಡೋಂಥ ಧೈರ್ಯನೂ ಇಲ್ಲ. ಸ್ವಂತ ನೀನು ಜೀವನ ಮಾಡ್ತೀಯಾ? ಬರೀ ಇನ್ನೊಬ್ಬರ ಮೇಲೇ ಡಿಪೆಂಡ್ ಆಗಿರ್ಬೇಕು ನೀನು ಬೇಕಾದ್ರೆ ಚಾಲೆಂಜ್ ಮಾಡು. ನಾನೆಲ್ಲ ಪಾಸಾಗಿಬಿಟ್ಟು ನಾನು ಜಾಬ್ ಹೊಡಿತೀನಿ ಅಂತ ನನಗೆ ಚಾಲೆಂಜ್ ಮಾಡಿ ನೋಡೋಣ. ನೀನು ಜಾಬ್ ತೊಗೊಳೋದಿರಲಿ, ನೆಟ್ಟಿಗೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತು.
ಆ ವಿಷಯ ನಿಂಗೂ ಗೊತ್ತು, ನಿನ್ನ ಮನಸ್ಸಿಗೂ ಗೊತ್ತು. ನಿನ್ನ ಕೈಲಿ ಕಿಸಿಯೋಕ್ಕಾಗಲ್ಲ, ಪಾಸಕ್ಕೂ ಆಗಲ್ಲ, ಜಾಬ್ ತೊಗೊಳಕ್ಕೂ ಆಗಲ್ಲ ಅಂತ. ನೀನು ಏನು ಸಾಧನೆ ಮಾಡಿದೀಯ ಅಂತ ನನ್ನ ಯಾವಾಗಲೂ ಏನಾದರೂ ಒಂದು ಅಂತ ಇರ್ತೀಯ, ನನ್ನ ಮೇಲೆ ಕ್ಯಾತೆ ತಗೊಂಡು ಬರ್ತಾ ಇರ್ತೀಯಲ್ಲ ಜಗಳಕ್ಕೆ. ನಿನಗೆ ನನ್ನ ಬೈಯೋ ಹಕ್ಕು ಯಾರು ಕೊಟ್ಟಿದ್ದು? ಹಾಂ, ಬಾಯಿಗೆ ಬಂದಂಗೆ ಬೈತಾ ಇರ್ತೀಯ. ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದಂಗೆಲ್ಲ ಏನೋ ಆದ್ನಿ ನನ್ನ ಗಂಡನ ತಂಗಿ ಅಂತ ಸುಮ್ಮನೆ ಇದ್ದಂಗೆಲ್ಲ ಜಾಸ್ತಿ ಆಯಿತು ನಿನಗೆ. ಅಲ್ಲ, ಯಾವಾಗನ ಏನೇನು ಅಂದರೆ ಬಾಯಿ ಮುಚ್ಕೊಂಡಿರ್ತಾ ಇದ್ಲು. ಇವತ್ತೇನು ಒಳ್ಳೆ ರುದ್ರಕಾಳಿ ಭದ್ರಕಾಳಿ ಥರ ಆಗಿಬಿಟ್ಟಿದ್ದಾಳೆ. ಮುಖಕ್ಕೆಲ್ಲ ಹೊಡೆದ್ಬಿಟ್ಲು. ಇಷ್ಟು ಸಿಟ್ಟಾಗ್ಬಿಟ್ಲಲ್ಲ. ನನಗೆ ಎಲ್ಲರ ಮುಂದೆ ಅವಮಾನ ಆಗೋ ಥರ ಕಪಾಳ ಕೊಡಿದ್ಲು. ಏನೋ ಇದು ಎಂತೋ ಸೈಕೋ ಇದ್ದಂಗೆ. ಯಾವಾಗ ಸಿಟ್ಟಿಗೆ ಬರ್ತಾಳೋ, ಯಾವಾಗ ಬಾಯಿ ಮಾಡ್ತಾಳೋ, ಯಾವಾಗ ಬಾಯಿ ಮುಚ್ಕೊಂಡು ಅದಕ್ಕೋ ಅಂತ ಕೂಡ್ತಾಳೋ ಗೊತ್ತೇ ಆಗಲ್ಲ. ಇನ್ಮೇಲೆ ಯಾರಾದರೂ, ನನ್ನ ಮನೇಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾರಾದರೂ ನೀವು ನನಗೇನಾದರೂ ಬೈಬೇಕು ಅಂತ ಇದ್ದರೆ ಫಸ್ಟ್ ನೀವು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ನೋಡ್ಕೊಳ್ಳಿ. ನೀವು ಪರ್ಫೆಕ್ಟ್ ಆಗಿದ್ದರೆ ನಂಗೆ ಹೇಳಕ್ಕೆ ಬನ್ನಿ. ಅತ್ತೆ, ನಾನು ನಿಮಗೂ ಹೇಳ್ತಾ ಇದ್ದೀನಿ, ನೀವು ನಂಗೆ ಏನಾದರೂ ಬೈಯೋಕ್ಕಿಂತ ಮುಂಚೆ ನೀವು ಅಡುಗೆ ನೀಟಾಗಿ ಮಾಡ್ತೀರಾ ಅಂತ ನಿಮ್ಮದು ನೀವು ನೋಡ್ಕೊಳ್ಳಿ. ನೀವು ನಂತರ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡಿ ತೋರಿಸಿ, ಅದು ರುಚಿಯಾಗಿ ಅಡುಗೆ ಮಾಡಿ ತೋರಿಸಿ. ನಂತರ ಅಂತೂ ಆಗಲ್ಲ ಬಿಡು ನಿಮಗೆ. ನಂಗೆ ಯಾರು ಓದ್ಸರೇ ದಿಕ್ಕಿರಲಿಲ್ಲ. ಎಲ್ಲ ನಾನೇ ಜಾಬ್ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿ ನಾನು ಕಷ್ಟಪಟ್ಟು ನನ್ನ ಫೀಸ್ ನಾನೇ ಕಟ್ಕೊಂಡು ನಾನು ಓದ್ಕೊಂಡು ಒಳ್ಳೆ ರ್ಯಾಂಕ್ ತೆಗೆದು ನಾನು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಜಾಬ್ ತೊಗೊಂಡಿರೋದು. ನಿಮ್ಮ ಕೈಲಿ ಇದೆಲ್ಲ ಸಾಧ್ಯನೇ ಆಗಲ್ಲ. ಎಲ್ಲ ತಂದಾಕಿದ್ರು ನಿಮ್ಮ ಕೈಲಿ ಕಿಸಿಯೋಕ್ಕಾಗಲ್ಲ. ಈಗ ಇನ್ನೊಂದ್ಸರಿ ಏನಾದರೂ ನನ್ನ ಬಗ್ಗೆ ಅನ್ಬೇಕಂದ್ರೆ 100 ಸಲ ಯೋಚನೆ ಮಾಡಿ. ನೀವು ಫಸ್ಟು ಯಾರ ಆಧಾರ ಇಲ್ಲದೆ ಓದಿ ಒಂದು ಜಾಬ್ ತೊಗೊಂಡು ಅವಾಗ ತೋರಿಸಿ, ಅವಾಗ ಮಾತಾಡಿ, ಅವಾಗ ಒಪ್ಕೋತೀನಿ ನಾನು. ಇದನ್ನು ರಾಧಿಕಾ, ದೀಪಾ, ಕಿರಣ್ ನಿಮ್ಮ ಮೂವರಿಗೂ ಹೇಳ್ತಾ ಇದ್ದೀನಿ ನಾನು. ವಾವ್ ಪಾರ್ವತಿ, ಇವತ್ತು ನೀನು ಮಾತ್ರ ಸೂಪರಾಗಿ ಒಳ್ಳೆ ಮಸ್ತಾಗಿ ಮಾತಾಡಿದೆ ಬಿಡು. ವಿಸಿಲ್ ಹೊಡಿಬೇಕು ಅನಿಸ್ತಾ ಇದೆ, ಆದರೆ ನಂಗೆ ವಿಸಿಲ್ ಹಾಕಕ್ಕೆ ಬರಲ್ವೇ? ಅದೇನೋ ಅಂತಾರಲ್ಲ, ಒಳ್ಳೆಯವ್ರಿಗೆ ಕೋಪ ಬರೋವಾಗೆ ಬರಬಾರ್ದಂತೆ, ಬಂದರೆ ಅದನ್ನು ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ವಂತೆ. ಹಂಗಾಯ್ತು ಇವತ್ತು. ಪಾರ್ವತಿ, ನೀನು ಮಾತ್ರ ಇವತ್ತು ಕ್ಯಾಕ ಅಷ್ಟೇ. ಸೂಪರ್ ಅಂದರೆ ಸೂಪರ್, ಅಮೇಝಿಂಗ್. ನನಗಂತೂ ಏನು ಹೊಗಳ್ಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಪಾರ್ವತಿ ಇಷ್ಟು ರೊಚ್ಚಿಗೆದ್ದು ಬೈತಾ ಇರೋದನ್ನ, ಮಾತಾಡ್ತಾ ಇರೋದನ್ನ ನಾನು ಇವತ್ತೇ ನೋಡ್ತಾ ಇರೋದು. ಸೂಪರ್ ಪಾರ್ವತಿ. ನಾನು ಬಂದಾಗಿಂದ ನೋಡ್ತಾ ಇದ್ದೆ, ಅವ್ರೇನಾದರೂ ಒಂದು ಕೊಂಕು ತೆಗೆದು ಏನಾದರೂ ಒಂದು ಅನ್ನೋದು, ನಿಂಗೆ ಕಳಿಸೋದು, ಇದೇ ಥರ ಮಾಡ್ತಾಯಿದ್ರು. ನೀನು ಮಾತ್ರ ಅದಕ್ಕೆಲ್ಲ ರಿಯಾಕ್ಟ್ ಆಗದೆ ಬರೀ ಹತ್ಕೊತಾ ಇರ್ತಿದ್ದೆ ಹೊರತು ಅವ್ರಿಗೆ ತಿರುಗಿಸಿ ಒಂದು ಮಾತೂ ಅಂತ ಇರಲಿಲ್ಲ. ಆದರೆ ಇವತ್ತು ಮಾತ್ರ ನಿನ್ನ ಮೈಲಿ ಏನಾದರೂ ಒಕ್ಕೊಂಡಿದ್ದೀನಪ್ಪ ಅನ್ನೋ ಥರ ಎಲ್ಲರಿಗೂ ಶಾಕ್ ಕೊಟ್ಬಿಟ್ಟೆ. ಸೂಪರಾಗಿ ಮಾತಾಡಿದೆ ನೀನು. ಅಸಲು ನೀನು ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಪಾರ್ವತಿ. ಯಾವಾಗಲೂ ನಾವು ಹಿಂಗೆ ಇರಬೇಕು, ಧೈರ್ಯವಾಗಿರಬೇಕು. ಇಲ್ಲಾಂದರೆ ನಮ್ಮನ್ನ ಅದ್ರಸೋರು ಇದ್ದೇ ಇರ್ತಾರೆ. ಅದೇನೋ ಅಂತಾರಲ್ಲ, ಬಗ್ಗಿದ್ರೆ ಜುಟ್ಟು ಹಿಡಿತಾರಂತೆ, ಎದ್ರೆ ಕಾಲು ಹಿಡಿತಾರಂತೆ. ಹಂಗೆ ನಮ್ಮನ್ನ ಯಾರಾದರೂ ಸುಮ್ಮನೆ ಅಂತ ಇದ್ದಾರೆ ಅಂದರೆ ಅನ್ಸ್ಕೊಂಡು ಸುಮ್ಮನೆ ಇರಬಾರ್ದು, ಅಲ್ಲದಲ್ಲದೆ ಕೊಡ್ತಾ ಇರಬೇಕು. ಹೌದು ಪ್ರಿಯಾ, ನಾನು ಮೊದಲೇ ಹಿಂಗಿರಬೇಕಿತ್ತು. ಹೋಗ್ಲಿ ಬಿಡು ಅಂತ ಸುಮ್ಮನಾಗಿ ಎಲ್ಲ ಸಹಿಸ್ಕೊಂಡು ಇವ್ರಿಗೆ ಇಷ್ಟು ಸದರ ಆಗಿಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಅಂತಾರೆ, ನನ್ನ ಗಂಡನೂ ಅಂತಾರೆ, ಮುಂದೆ ನನ್ನ ಗುಟ್ಟ ಮಕ್ಳಿಗೂ ಅಂತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಏನಂದರೂ ನಾನು ಅನ್ಸ್ಕೊಂಡು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಆದರೆ ಇವತ್ತು ನನ್ನ ಗಂಡನಿಗೆ ಎಲ್ಲರ ಮುಂದೆ ಈ ಥರ ಅವಮಾನ ಆಗೋ ಥರ ಮಾತಾಡ್ತಿದ್ದಾಳೆ. ಎಂಟಿ ಸೆರಗಿಡ್ಕೊಂಡು ತಿರುಗ್ತಾನೆ, ಎಂಟಿ ಹೇಳ್ದಂಗೆ ಕುಣಿತಾನೆ ಅಂತೆ. ಇವು ಮಾತಾಡೋ ಮಾತಾ ಅಣ್ಣಂಗೆ? ಹಾಂ, ಅಲ್ಲ, ಒಂದು ವೇಳೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ತಾನೆ ಅಂತಲೇ ಇಟ್ಕೋ. ನಾನೇನು ಹಾಳಾಗೋಂಥದ್ದು ಹೇಳ್ಕೊಡ್ತಾ ಇದ್ದೀನ? ಮನೆ ಹೊಡೆಯೋದೇನಾದರೂ ಹೇಳ್ಕೊಡ್ತಾ ಇದ್ದೀನ? ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋದೇ ಇಲ್ಲ ಅವ್ರಿಗೆ. ಅವ್ರು ಇಷ್ಟ ಬಂದಂಗೆ ಅವ್ರು ಇದ್ದಾರೆ, ನಂಗೆ ಇಷ್ಟ ಬಂದಂಗೆ ಅವ್ರು ನನ್ನ ಇರಕ್ಕೆ ಬಿಟ್ಟಿದ್ದಾರೆ. ನಾವು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನು ಕೇಳಬೇಕು ಅಂತ ನಾವಿಬ್ಬರು ಯಾವತ್ತೂ ಗಂಡ ಹೆಂಡತಿ ಆ ಥರ ಜಗಳ ಆಡಿಲ್ಲ, ಆಡೋದು ಇಲ್ಲ. ನಮ್ಮಿಬ್ಬರ ಮಧ್ಯೆ ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನೀನು ಹೇಳೋ ಲೆಕ್ಕ ನೋಡಿದ್ರೆ ನಾನೇ ಏನೋ ನಿಮ್ಮ ಅಣ್ಣನ ಕಿವಿ ಚುಚ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದೆಯಾ. ನಾನು ಏನು ಹೇಳೋದೇ ಇಲ್ಲ. ನೀವೇನು ಮಾಡಿದ್ರು, ನೀವೇನು ಕಷ್ಟ ಕೊಟ್ಟರು ನನ್ನ ಗಂಡಂಗೆ ಏನೂ ಹೇಳೋದಿಲ್ಲ. ಯಾಕಂದರೆ ಅವ್ರಿಗೆ 100 ಟೆನ್ಷನ್ ಇರುತ್ತೆ ಆಫೀಸಲ್ಲಿ. ಅದರಲ್ಲಿ ಮನೆ ಟೆನ್ಷನ್ ಎಲ್ಲ ಅವ್ರಿಗೆ ಹಾಕಿ ನನ್ನ ಗಂಡನ ಆರೋಗ್ಯನ ಕೆಡ್ಸಕ್ಕೆ ನಾನು ರೆಡಿ ಇಲ್ಲ. ಏನೇ ಆಗಲಿ ಅದನ್ನು ನಾನೇ ಅನುಭವಿಸ್ತೀನಿ. ನನ್ನ ಗಂಡಂಗೆ ಯಾವತ್ತೂ ನಾನು ಇಲ್ಲಿ ನಡೆದಿರೋದನ್ನ ನೀನು ಹೇಳೇ ಇಲ್ಲ ಅವ್ರಿಗೆ. ಬೇಕಾದ್ರೆ ನೀನೇ ಕೇಳಿಬಿಡು. ನೀವೇನು ಬಿಟ್ಕೊಡ್ತೀರಾ ಗಂಡ ಹೆಂಡ್ತಿ? ಏನೇನು ಮಾತಾಡ್ಕೋತೀರಾ ಯಾರಿಗೆ ಗೊತ್ತು. ಒಟ್ಟಿನಲ್ಲೇ ಅಣ್ಣ ನಮ್ಮನ್ನು ದ್ವೇಷ ಮಾಡೋಕ್ಕೆ ಕಾರಣ ನೀನೇ. ಇಲ್ಲಿ ನೋಡ್ರಿ ರಾಧಿಕಾ, ನನ್ನ ಹೆಂಡತಿ ನಿಂಗೆ ಕಪಾಳ ಕೊಡ್ತಿದ್ದಾಳೆ. ನಾನು ಹೊಡಿಯೋಕ್ಕಿಂತ ಮುಂಚೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನಾನೇ ಹೊಡಿಬೇಕಂತಿದ್ದೆ. ತಂಗಿ ಹೋಗ್ಲಿ ಬಿಡು, ಮದುವೆ ಆಗಿದ್ದಾಳೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿದೆ. ನಾನು ಕೈ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನೀನು ಹಿಂಗೆ ಮಾಡ್ತಾ ಇದ್ರೆ ಯಾರ ಕೈಲಿ ಓಡಿಸ್ಕೋತೀಯ ಗೊತ್ತಿಲ್ಲ. ನೀನು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ದೊಡ್ಡವರು ಸಣ್ಣವರು ಅನ್ನೋದು ಇರಲಿ, ದೊಡ್ಡವರು ಸಣ್ಣವರು ಬೇಡ. ಮಾತಾಡಬೇಕಾದ್ರೆ ನಿಜಾಯಿತಿ ಇದೆಯಾ ಮಾತಲ್ಲಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕು. ನಾನೇನು ಎಂಟಿ ಹೇಳ್ದಂಗೆ ಕುಣಿದಿದ್ದೀನಿ, ಎಂಟಿ ಸರಿಗೆ ಇಟ್ಕೊಂಡು ತಿರುಗಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ. ಎಂಟಿನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆಲ್ಲ ಎಂಟಿ ಸರಿಗೆ ಇಟ್ಕೊಂಡು ತಿರುಗ್ದಂಗೆ. ಎಂಟಿ ನನ್ನೇ ನಂಬಿ ಬಂದಿರ್ತಾಳೆ. ಅವಳು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವಳಿಗೇನೇ ಕಷ್ಟ ಬರಲಿ, ದುಃಖ ಬರಲಿ, ಎಲ್ಲದಕ್ಕೂ ನಾನಿರಬೇಕು ಜೊತೆಯಾಗಿ. ನಾನಿಲ್ಲದೆ ಇದ್ದರೆ ಇನ್ಯಾರು ಇರ್ತಾರೆ? ನೀವಂತೂ ಅವಳಿಗೆ ಸಪೋರ್ಟಿವ್ ಆಗಿರ್ತಾ ಇಲ್ಲ. ಒಂದು ಕೆಲಸದಲ್ಲೂ ಹೆಲ್ಪ್ ಮಾಡಲ್ಲ, ಅವಳ ಜೊತೆ ನಕ್ಕಂತ ಮಾತಾಡೋದಿಲ್ಲ. ನಾನು ಹಂಗೆ ಮಾಡಿಬಿಟ್ರೆ ಅವಳೆಲ್ಲಿಗೆ ಹೋಗಬೇಕು? ಅವಳಿಗೆ ಮೊದಲೇ ಯಾರೂ ಇಲ್ಲ. ನೀವು ಹೇಳ್ದಂಗೆ ನಾನೇ ಅಲ್ವಾ ಅವಳಿಗೆಲ್ಲ ಆಗಿರಬೇಕು. ಅವಳು ಹೇಳ್ದಂಗೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅವಳು ನನಗೇನೋ ಕೆಟ್ಟದಂತೂ ಹೇಳ್ಕೊಟ್ಟಿಲ್ಲ. ಅವಳು ಹೇಳೋದ್ರಲ್ಲಿ ಪ್ರತಿಯೊಂದು ಮಾತಲ್ಲೂ ನಿಜಾಯಿತಿ ಇರುತ್ತೆ. ಅವಳು ಯಾವತ್ತೂ ನಾನು ಒಳ್ಳೆಯದೇ ಬಯಸ್ತಾಳೆ. ಮನೆ ಹೊಡೆಯಂಥ ಕೆಲಸ ಯಾವತ್ತೂ ಮಾಡಿಲ್ಲ. ಇನ್ನು ನಾನೇ ಎಷ್ಟೋ ಸರಿ ಮನೆ ಬಿಟ್ಟು ಹೋಗೋಣ ಬಾ ಅಂತ ಹೇಳಿದ್ದೀನಿ. ಈ ಕಾಟ, ಈ ನರಕ ಎಲ್ಲ ಸಾಕು, ನಾವು ಅನುಭವಿಸಿದ ಸಾಕು, ಬೇರೆ ಹೋಗೋಣ ಬಾ ಅಂತ ಹೇಳಿದ್ರು. ಅವಳು ಮನೆ ಬಿಟ್ಟು ಒಂದು ಕ್ಷಣ ಹೋಗೋಣ ಅಂತ ಒಂದು ಮಾತು ಹೇಳಿಲ್ಲ. ಬೇಡ ಬೇಡ ಅಂತಲೇ ಹೇಳ್ತಾ ಇರ್ತಾಳೆ. ಅಷ್ಟು ಒಳ್ಳೆ ಬುದ್ಧಿ ಇರೋ ಅವಳಿಗೆ ಏನೋ ಕಿವಿ ಚುಚ್ಚಿದ್ದಾಳೆ, ಏನೋ ಒಂದು ಮನೇಲಿ ಜಗಳ ತೆಗಿತಾ ಇದ್ದಾಳೆ ಅನ್ನೋ ಥರ ಮಾತಾಡ್ತಿದೆಯಲ್ಲ. ನಾಚಿಕೆ ಆಗಲ್ವ ನಿನಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ?
ಇನ್ನೊಂದೇನೋ ಅಂದಿಯಲ್ಲ ನೀನು, ನಿಮ್ಮ ಮೇಲೆ ದ್ವೇಷ ಊಟಕ್ಕೆ ಪಾರ್ವತಿ ಕಾರಣ ಅಂತ ಹೇಳ್ದಿಲ್ಲ. ಪಾರ್ವತಿ ಅಲ್ಲ, ನೀವೇ ಕಾರಣ. ನೀವು ಮಾಡೋದೆಲ್ಲ ನಂಗೆ ಕಣ್ಣಾರೆ ನಾನೇ ನೋಡ್ತಾ ಇದ್ದೀನಲ್ಲ. ಅವಳೇನು ಸ್ಪೆಷಲ್ ಆಗಿ ಬಂದು ನಂಗೆ ಹೇಳೋದು ಬೇಕಾಗಿಲ್ಲ, ಅವಳು ಹೇಳೋದು ಇಲ್ಲ. ನೀವೇ ನನ್ನ ಮುಂದೆ ಎಲ್ಲ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಗೊತ್ತಾದ ಮೇಲೂ ನನಗೆ ನಿಮ್ಮ ಮೇಲೆ ತಪ್ಪು ಅಂತ ಅನ್ಸೋದು ಸಹಜ ಅಲ್ವಾ? ನನಗೆ ಯಾರೋ ಕಿವಿ ಚುಚ್ಚಬೇಕಾಗಿಲ್ಲ, ನಾನು ನೋಡಿದ್ರೇ ಗೊತ್ತಾಗ್ತಿದೆ ಮನೇಲಿ ಯಾರ್ಯಾರು ಹೆಂಗಿದ್ದಾರೆ ಅಂತ. ರಾಧಿಕಾ, ಯಾರ ಬುದ್ಧಿ ಏನಂತ ಅವರೇ ತೋರಿಸ್ಕೊಂಡ್ಬಿಡ್ತಾರೆ. ನಾವೇನೋ ಸ್ಪೆಷಲಾಗಿ ಯಾರಿಗೂ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಎಲ್ಲರೂ ಇಲ್ಲಿ ಮೆಚೂರ್ ಆಗಿದ್ದಾರೆ, ಎಲ್ಲರೂ ದೊಡ್ಡವರೇ ಇರೋದು. ಎಲ್ಲರ ಬುದ್ಧಿ ಯಾರ್ದು ಹೆಂಗೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ನಾವೇನೋ ಹೋಗಿ ಹೇಳ್ಕೊಳ್ಳೋದು ಬೇಕಾಗಿಲ್ಲ, ನಾವು ಮಾತಾಡೋ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಹೆಂಗೆ ಅಂತ. ನನಗೂ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ ನೀವು. ಏನು ಮಾಡಿದ್ರು ಮಾಡ್ಕೊಂಡು ಸುಮ್ಮನೆ ಇರ್ತಾಳೆ, ಇವ್ಳಿಗೇನು ಅರ್ಥ ಆಗಲ್ಲ, ದಡ್ಡಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ನನಗೂ ಎಲ್ಲ ಅರ್ಥ ಆಗ್ತಾ ಇದೆ. ನನ್ನ ಗಂಡ ಮಾತ್ರ ಮನೇಲಿ ದುಡ್ಡು ಹಾಕಬೇಕು, ನಾನು ನಿಮಗೆಲ್ಲ ಮನೆ ಚಾಕರಿ ಮಾಡೋಕ್ಕೆ ಬೇಕು. ಆದರೆ ನಮ್ಮಿಬ್ರಿಗೆ ಮಾತ್ರ ನೀವು ಯಾರೂ ಪ್ರೀತಿಯಿಂದ ಮಾತಾಡ್ಸಲ್ಲ. ನಮ್ಮನ್ನು ಮಾತ್ರ ನಾಯಿ ಥರ ನೋಡ್ತೀರಾ, ಒಳ್ಳೆ ಕಸದ ಥರ ನೋಡ್ತೀರಾ. ಪ್ರತಿಯೊಂದರಲ್ಲೂ ನಮಗೆ ಏನಾದರೂ ಕೊಡೋಕ್ಕೆ ಮಾತ್ರ ನಾವು ಬೇಕು, ನಿಮಗೆ ಸಹಾಯ ಮಾಡೋಕ್ಕೆ, ನಿಮಗೆಲ್ಲ ಕೂರಿಸಿ ಎಲ್ಲ ಮಾಡೋಕ್ಕೆ ಮಾತ್ರ ನಾವು ಬೇಕು. ಆದರೆ ಯಾವುದೋ ಒಂದು ಡಿಸಿಷನ್ ತೊಗೊಳೋದ್ರಲ್ಲಿ ಅಥವಾ ನಮಗೇನಾದರೂ ಒಂದು ಕೊಡಬೇಕಾಗಿರೋ ಮರ್ಯಾದೆ ಕೊಡೋದ್ರಲ್ಲಿ ಅದನ್ನೆಲ್ಲ ನೀವು ಕೊಡ್ತಾ ಇಲ್ಲ. ನಮಗೇನು ಕೊಡಬೇಕಾಗಿರೋ ಪ್ರೀತಿ ನೀವು ಕೊಡ್ತಾ ಇಲ್ಲ. ಹಂಗಿದ್ಮೇಲೆ ನಾವಕ್ಕೆ ಇಲ್ಲಿರಬೇಕು? ಈಕೇನಪ್ಪ ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ತಾ ಇದ್ದಾಳಲ್ಲ, ನಾವ್ಯಾಕೆ ಈ ಮನೇಲಿ ಇರಬೇಕು ಅಂತಿದ್ದಾಳೆ? ಅಲ್ಲ, ಈಕಿ ಮನೆ ಬೇರೆ ಮಾಡ್ಕೊಂಡು ಹೋದ್ರೆ ಹೆಂಗೆ? ನಮಗೆಲ್ಲ ದುಡ್ದಾಕರು ಯಾರು? ಯಪ್ಪ, ಈಕೇನು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದಾಳಲ್ಲ. ಆನಂದ್ ಯಾವಾಗಲೂ ಹೇಳ್ತಾ ಇದ್ದ ಮನೆ ಬಿಟ್ಟು ಹೋಗೋಣ, ಇಲ್ಲಿದ್ರೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ. ನಾನೇ ತಡಿತಾ ಇದ್ದೆ ಬೇಡ ಬೇಡ ಅಂತ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಯಾಕೋ ನನ್ನ ಲೈನ್ ಕ್ಲಿಯರ್ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ಹಿಂಗೆ ಜಗಳ ಆಗಲಿ, ಒಂದಕ್ಕೊಂದು ಹತ್ಕೊಂಡು ಇವ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು. ಅವರೇ ಬಿಟ್ಟೋದ್ರೆ ಇನ್ನೂ ಸಲೀಸಾಗ್ಬಿಡುತ್ತೆ ನನ್ನ ಕೆಲಸ. ಒಳ್ಳೇದಾಯಿತು ಇವತ್ತು ಜಗಳ ಆಗಿದ್ದು. ಹಿಂಗೆ ಮಾತಿಗೆ ಮಾತು ಇನ್ನೂ ಜಗಳ ಆಗಲಿ, ಇವ್ರು ಒಟ್ಟಿನಲ್ಲಿ ಮನೆ ಬಿಟ್ಟೋಗೋ ಥರ ಆಗಬೇಕು. ಈ ಜಗಳ ಆಗ್ತಾ ಇದ್ರೆ ಒಂದೊಂದೇ ಹೊರಗೆ ಬರ್ತಾ ಇದೆ, ಯಾರ್ಯಾರ ವೀಕ್ನೆಸ್ ಏನೇನಿದೆ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಈ ಪಾರ್ವತಿಗೆ ತನ್ನ ಅಂದರೆ ತಾನು ಸುಮ್ಮನೆ ಅನ್ಸ್ಕೊಂಡು ಸುಮ್ಮನಾಗಿ ಬಿಡ್ತಾಳೆ. ಎಷ್ಟು ಬೈದರೂ ಬೈಸ್ಕೊತಾಳೆ, ಏನು ನೋವು ಕೊಟ್ಟರು ಅದನ್ನೆಲ್ಲ ಅನುಭವಿಸ್ತಾಳೆ. ಆದರೆ ಗಂಡಂಗೆ ಒಂದು ಮಾತು ಅಂದರೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಇವಳಿಗೆ. ಇವಳ್ದು ವೀಕ್ನೆಸ್ ಪಾಯಿಂಟ್ ಏನು ಅಂತ ಅರ್ಥ ಆಯಿತು. ಇವ್ರು ಇದೇ ಥರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಬೇಕು. ಆವಾಗ ನನ್ನ ಲೈನು ಆರಾಮಾಗಿ ಕ್ಲಿಯರ್ ಆಗುತ್ತೆ. ಇವ್ರನ್ನ ಮನೆ ಬಿಟ್ಟು ಕಳ್ಸೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರು ಕಣ್ಬಿಟ್ಬಿಟ್ಟ, ಅವರೇ ಮನೆ ಬಿಟ್ಟು ಹೋಗೋ ಥರ ಜಗಳ ಆಗ್ತಿದೆ ಮನೇಲಿ. ನೋಡೋಣ, ಈಕಿ ಪಾರ್ವತಿ ಅಷ್ಟು ಬೇಗ ಮನೆ ಬಿಟ್ಟು ಹೋಗಲ್ಲ. ಆದರೆ ಯಾಕೋ ಇವತ್ತು ರುದ್ರಕಾಳಿ ಥರ ಆಗ್ಬಿಟ್ಟಿದ್ದಾಳಪ್ಪ. ಇಷ್ಟು ಜಗಳ ಮಾಡಿದ್ದು ನಾನು ನೋಡೇ ಇಲ್ಲ. ಇಷ್ಟೊಂದು ಎದುರು ಮಾತಾಡಿದ್ದು, ಅದು ರಾತ್ರಿಗೆಲ್ಲ ಕೆನ್ನೆಗೆಲ್ಲ ಹೊಡೆದ್ಬಿಟ್ಲು. ಇಷ್ಟು ಸಿಟ್ಟಾಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ, ಇಷ್ಟು ಜೋರಾಗಿ ಮಾತಾಡಿದ್ದು ನೋಡಿಲ್ಲ. ಇವ್ರು ಯಾಕೋ ಮನೆ ಬಿಟ್ಟು ಹೋಗೋ ಥರ ಕಾಣಿಸ್ತಾ ಇದ್ದಾರೆ. ನೋಡೋಣ ಬಿಟ್ಟು ಹೋಗ್ತಾಳ ಇಲ್ವಾ ಅಂತ. ಬಿಟ್ಟು ಹೋಗಿಲ್ಲ ಅಂದರೆ ನಾನೇ ಬಿಡಿಸ್ತೀನಿ.